ಆ ಫಾರ್ಮುಲಾ ಪ್ರಕಾರ ಎಲ್ಲ ಇಲ್ಲಿ ಸುರ್ತಾರ್ರಿ. ಆಮೇಲೆ ಒಬ್ರು ಏನತ್ಲ ಮೆಡಿಸಿನ್ ಸ್ವಲ್ಪ ಏನ ಸಣ್ಣ ಪ್ರಮಾಣ ಹಾಕೊಡ್ತಾರಲ್ಲ ಮೆಡಿಸಿನ್ ಎಲ್ಲ ಅಲ್ಲಿ ಒಬ್ರು ಹಾಕ್ತಾರ್ರಿ. ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಲಿವರ್ ಟಾನಿಕ್ ರೀ, ಶೇಂಗಾ ಹಿಂಡಿ. ಹೌದ್ರಿ ಶೇಂಗಾ ಹಿಂಡ್ರಿ. ಅದಾದ ನಂತರ ಮತ್ತೆ 10 ದಿವಸ ಬಿಟ್ಟು ಇಟಿ ವ್ಯಾಕ್ಸಿನ್ ಕೊಡ್ಬೇಕು. ವ್ಯಾಕ್ಸಿನ್ಗಳು ಮಾತ್ರ ಕಂಪಲ್ಸರಿ ಕೊಡ್ಲೇಬೇಕು. ಎಷ್ಟೋ ಜನ ವ್ಯಾಕ್ಸಿನ್ ಕೊಡಂಗಿಲ್ರಿ. ವ್ಯಾಕ್ಸಿನ್ ಕೊಡೋದನ್ನ ಬಟ್ ಫೀಡ್ ಹಾಕೋದು, ಅದಕ್ಕೆ ನೀರ್ ಕುಡ್ಸೋದು ಅಷ್ಟ. ಫೀಡ್ ಹಾಕಿ ಅದ್ರದ್ದು ಏನ್ ಮೇಂಟೈನ್ಸ್ ಮಾಡೋದು ಅಷ್ಟೇ ರೀ. ಜಂತಿನ ಔಷಧ ಕೊಡಂಗಿಲ್ಲ, ವ್ಯಾಕ್ಸಿನ್ ಹಾಕ್ಸಂಗಿಲ್ಲ. ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಜಂತಿನ ಔಷಧ ಕೊಡ್ಲಿಲ್ಲ ಅಂದ್ರೆ ಮರಿ ಗ್ರೋತ್ ಬರಂಗಿಲ್ಲ. 6 kg 7 kg 8 kg ಫೀಡ್ ತೂಕ ಬರವ್ರಿ. 50 ಮರಿ 100 ಮರಿ ಸಾಕವ್ರಿ ಸದ್ದ ಅದಾರ್ರಿ. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರು ನೋಡ್ರಿ, ನಾನು ಇವತ್ತು ಯಾದವಾಡಕ್ಕೆ ಬಂದಿದ್ದೆ. ಇಲ್ಲಿ ಟಗರ್ ಮರಿ ಫೀಡ್ನ ಮಾರಾಟ ಮಾಡ್ತಾರೆ. ಇವರೇ ತಯಾರು ಮಾಡಿ ಇವರೇ ಒಂದು ಮಾರಾಟ ಮಾಡುವಂಥದ್ದು. ಇವರು ಒಂದು ಫೀಡ್ನ್ಯಾಗ ಹೆವಿ ಗ್ರೋತ್ ಇದೆ. ಆಮೇಲೆ ಈ ಕಡೆ ಮರಿ ಫೀಡ್ ಐತಿ. ಭಾಳ ಒಂದು ಗ್ರೋತ್ 6 kg 8 kg ಗ್ರೋತ್ ಬರುತ್ತೆ ಅಂತ ಹೇಳತ್ತಾರೆ. ಹಾಗಾಗಿ ಇವರೊಂದು ಪರಿಚಯ ಇವತ್ತು ನಿಮ್ಗೆ ನಾನು ಮಾಡ್ಕೊಡತ್ತೀನಿ. ಇವರ ನೋಡ್ರಿ ಇಲ್ಲದ್ರ ಮಲಕ ನಿಮ್ಮೊಂದು ಹೆಸರು, ನಿಮ್ದೊಂದು ಪರಿಚಯ ನಮ್ಮ ವಿವರಿಸಿ ಮಾಡ್ಕೊಡ್ರಲ್ಲ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಸುರೇಶ್ ಯಲ್ಲಪ್ಪ ಕರವಣ್ಣ ಅವ್ರ ಅಂತ. ಅದು ಗುಲಗಂಜಿ ಕೊಪ್ಪ, ಯಾದವಾಡ ಹತ್ರ, ಮೂಡಲಗಿ ತಾಲೂಕು, ಬೆಳಗಾವಿ ಜಿಲ್ಲೆ ರೀ. ನಮ್ದು ಹೈಟೆಕ್ ಫೀಡ್ಸ್ ಅಂತೇಳಿ ಟಗರ್ ಮರಿಗೆ, ಹುತ್ ಮರಿಗೆ ಹಾಗೂ ಬ್ರಾಯ್ಲರ್ ಕೋಳಿಗೆ ಫ್ಯಾಟ್ನಿಂಗ್ ಫೀಡ್ ಅಂತೇಳಿ ನಾವು ತಯಾರು ಮಾಡ್ತೀವಿ. ಮರಿ ಕೊಬ್ಬಿಸುವಿಕೆ ಅಂದ್ರೆ 2 ತಿಂಗಳಿಗೆ ಡಬಲ್ ತೂಕ ಬರ್ಬೇಕು. ಡಬಲ್ ಪಾ ಅಂತ ಹೆಂಗಂದ್ರೆ, ಈಗ ತರುವಾಗ 15 kg ಮರಿ ಇತ್ತಪ್ಪ ಅಂದ್ರೆ 28ರಿಂದ 30 kg, 1 ತಿಂಗಳಿಗೆ 6ರಿಂದ 8 kg ತೂಕ ಬರುವಂತ ಫೀಡ್ ನಾವು ರೆಡಿ ಮಾಡ್ತೀವಿ. ಅಂದ್ರೆ ಫಿಕ್ಸ್ 100ಕ್ಕೆ 100 ಬರ್ತಂತ್ರಿ? 100% ಬರ್ತಾರೆ. ನಮ್ಮಲ್ಲಿ ಉದಾಹರಣೆಗಳದಾವ. ನಾವು ಎಲ್ಲೆಲ್ಲಿ ಫಾರ್ಮ್ ಫೀಡ್ ಕೊಡ್ತವ್ರಲ್ಲ ಅಲ್ಲಿ 6ರಿಂದ 8 kg ತೂಕ ಬರುವಂತ ಫಾರ್ಮರ್ಸ್ ಅದಾರ್ರಿ. ಆದ್ರೆ 8 kg ಬರೋರು 8 kg 10 kg ಬರ್ತಾವ ಅಂತ ಹೇಳ್ತಾರಲ್ಲ, ಅವ್ರು 5-10 ಮರಿ ಮಾರೋ ಬರ್ಬೋದ್ರಿ. ಅದಂತ 6 kg 7 kg 8 kg ಫೀಡ್ ತೂಕ ಬರೋವ್ರಿ. 50 ಮರಿ 100 ಮರಿ ಸಾಕವ್ರಿ ಸದ್ದ ಅದಾರ್ರಿ. ಆಮೇಲೆ ನಾವು ಫೀಡ್ ಕೊಡೋರು ಏನತ್ತಲ್ಲ 6ರಿಂದ 8 kg ತೂಕ ಬರಂತ ಅದಾರ. ಅವ್ರ ಏನ್ ಮಾಡ್ಬಿಡ್ತಾರ್ರಿ, 14-15 kg ಮರಿ ಇರ್ತಕ್ಕಂಥ ಮರಿ ತಗೊಂಡ್ಬರ್ತಾರ್ರಿ. ತಗೊಂಬಂದ ನಮ್ ಫೀಡ್ ಹಾಕಕ್ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರ 1.5-2 ತಿಂಗಳಿಗೆ ಅವ್ರು ಮಾರಾಟ ಕೊಡೋ ಟೈಮ್ ಕನ್ಬಿಡದ 8ರಿಂದ 6 kg ಪ್ರತಿ ತಿಂಗಳಿಗೆ ಬಂದು 28ರಿಂದ 30 kg ತೂಕ ಮಾಡಿ ಮರಿ ಮಾರ್ತಾರ್ರಿ ಅವ್ರು. ಅಂದ್ರ ಈಗ ನೀವ್ ಹೇಳಿದ್ರಿ 50ಕ್ಕೆ ಜಾಸ್ತಿ ಮರಿ ಇದ್ವಪ್ಪ ಅಂತಂದ್ರ 10 kg ಹಿಂಗ್ ಬರಲ್ಲ ತೂಕ ಅಂತಾರೆ, ಹೌದಲ್ರಿ? ಹೌದೌದು. ಈಗ 8 ಮರಿ 10 ಮರಿ ಇದ್ರೆ ಅವು ಯಾಕೆ ತೂಕ ಬರ್ತಾವ ಜಾಸ್ತಿ? ಮೇಂಟೆನೆನ್ಸ್ ಹಂಗ ಮಾಡ್ತಾರ ಸರ್ ಅವ್ರು. ಮೇಂಟೆನೆನ್ಸ್ ಹೆಂಗ್ ಮಾಡ್ತಾರಂದ್ರಿ, ಎಲ್ಲಾರ್ಗೂ ಮಳಿ ಆಕತ್ತಾರೆ, ಎಲ್ಲಾರು ಬೆಳಿ ಬರಂಗಿಲ್ರಿ. ಹಂಗಂತೇಳಿ ಎಲ್ಲಾರು ಮರಿ ಮೇಯಿಸ್ತಾರ, ಎಲ್ಲಾರು ತೂಕ ಬರಂಗಿಲ್ರಿ. ಒಬ್ಬೊಬ್ರದ ಒಂದೊಂದ್ ತರ ಮೆಥಡ್ ಇರ್ತೈತಿ. ಕೆಲವೊಬ್ರು ಏನ್ ಮಿಸ್ಟೇಕ್ ಮಾಡ್ತಾರಂದ್ರಿ, ಮರಿ ತಗೊಂಡ್ಬರ್ತಾರ್ರಿ. ತಗೊಂಡ್ಬಂದ ತಕ್ಷಣ ಇನ್ನೂ ಮರಿ ಮನಿಗೆ ಹೋಗಿರಂಗಿಲ್ಲ, ಅಣ್ಣ ಫೀಡ್ ಕಳ್ಸಣ ಅಂತ ಫೋನ್ ಮಾಡ್ತಾರ್ರಿ. ಅವೆಲ್ಲ ಹಂಗೆಲ್ಲ ಮಾಡಬಾರ್ದ್ರಿ. ಅದ್ರದೇ ಆದ ಒಂದು ಪದ್ಧತಿ ಐತಿ. ಏನ ಮಾಡ್ರು ಸಿಸ್ಟಮೆಟಿಕ್ ಆಗಿ ಪರ್ಫೆಕ್ಟ್ ಆಗಿ ಮರಿ ಮೇಯಿಸ್ಬೇಕ್ರಿ. ಈಗ ಮರಿ ಎಲ್ಲಾರು ಮೇಯಿಸ್ತಾರಂದ್ರೆ ಎಲ್ಲರಿಗೂ ಒಂದೇ ತರ ತೂಕ ಬರಕ್ ಸಾಧ್ಯ ಇಲ್ರಿ. ಯಾಕಂದ್ರೆ ಅವ್ರು ಮೇಂಟೆನೆನ್ಸ್ ಮೇಲೆ ಹೋಗತ್ರಿ. ಫಸ್ಟ್ ಮರಿ ತಂದಾಗ ಫಸ್ಟ್ನೇ ದಿವಸ ಅವಕ್ ಮರಿ ತಂದ ಮೇಲತ್ತ ಅವಕ್ಕೆ ಇಳಿಸಿ ಸ್ವಲ್ಪ ಬೆಲ್ಲದ ನೀರ, ಗ್ಲುಕೋಸ್ ಪೌಡರ್ ಎಲ್ಲ ಹಾಕಿ ಕುಡಿಸಿ ಒಂದಿನ ಅವಕ್ಕೆ ರೆಸ್ಟ್ ಮಾಡಕ್ ಬಿಟ್ಟು. ಯಾಕಂದ್ರೆ ದಂದಿರ್ತಾವ ಮರಿ ತಂದಾಗ ದಂದಿರ್ತಾವ. ಫಸ್ಟ್ ಬೆಲ್ಲದ ನೀರು, ಗ್ಲುಕೋಸ್ ಪೌಡರ್ ಕೊಟ್ಟು ಒಂದ್ ದಿವಸ ಅವಕ್ಕೆ ವೇಟ್ ಮಾಡಿಸಿ, ಮಾರನೇ ದಿವಸ ಅವಕ್ಕೆ ಸ್ವಲ್ಪ ಜಂತಿನ ಔಷಧ ಹಾಕ್ಬೇಕ್ರಿ. ಮತ್ತೆ ನಮ್ಮಲ್ಲಿ ರೈತರು ತಪ್ಪು ಫಸ್ಟ್ ಮಾಡೋ ಮಿಸ್ಟೇಕ್ ಅನ್ನ ಜಂತಿನ ಔಷಧ ಕೊಡಂಗಿಲ್ರಿ. ನೀವು ಯಾವ್ದೋ ಫೀಡ್ ಹಾಕ್ರಿ, ನಮ್ದ ಫೀಡ್ ಹಾಕ್ರಿ, ಯಾವ್ದೋ ಬೇರೆ ಫೀಡ್ ಹಾಕ್ರಿ, ಜಂತಿನ ಔಷಧ ಕೊಡೋಕ್ಕಿಂತ ಮುಂಚೆ ಯಾವ ಫೀಡನ್ನು ಹಾಕಕ್ ಹೋಗ್ಬೇಡ್ರಿ. ಹಾಕಿರು ವೇಸ್ಟ್. ಯಾಕಂದ್ರೆ ನಮ್ ಹಿರಿಯರು ನಮಗ್ ಗೊತ್ತೈತಿ. ನಮ್ ಹಿರಿಯರು ಏನಂತಿದ್ರು ಮೊದಲ, ಜಂತಿನ ಔಷಧ ಇವೇನ್ ಮೇ ಹಚ್ಚೋಲ್ ನೋಡಪ್ಪ, ಜಂತಿ ಆಗ್ಯಾವ ನೋಡ್ಲಿ ಹುಡುಗ ನಿನಗ, ಬರೀ ಹೊಟ್ಟೆ ಉಬ್ಬೈತಿ ಅಂತ ಇರ್ತಾರ. ಯಾಕತ್ತಾರಪ್ಪ ಅಂತಾರ, ಜಂತ್ ಇತ್ತಪ್ಪ ಅಂತಾರ, ಜಂತಿನಾಗ ಎಲ್ಲ ಹೋಗಿರ್ತೈತಿ. ನಾವು ಕೊಡ್ತಕ್ಕಂಥ ಆಹಾರ ಅದಕ್ಕೆ ಮರಿಗೆ ಯೂಟಿಲೈಸ್ ಮಾಡ್ಕೊಳಂಗಿಲ್ಲ. ಸರಿಯಾಗಿ ಅದು ಯೂಟಿಲೈಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ಏನತ್ಲೆ ಅದು ಗ್ರೋತ್ ಬರಂಗಿಲ್ಲ, ತೂಕ ಬರಂಗಿಲ್ಲ, ಮೋಸಭಿವೃದ್ಧಿ ಆಗಂಗಿಲ್ಲ. ಹಿಂಗಾಗಿ ಮೊದಲು ಏನತ್ತಲ್ಲ, ಮರಿ ತಂದ್ಮೇಲೆ ಅದಕ್ಕೆ ಒಂದ್ ದಿವ್ಸ ರೆಸ್ಟ್ ಮಾಡಕ್ ಬಿಟ್ಟು ಅದಕ್ಕೆ ಗ್ಲೂಕೋಸ್ ಪೌಡರ್, ಬೆಲ್ಲದ ನೀರ ಕೊಟ್ಟು, ಮಾರನೇ ದಿವ್ಸ ಬಿಟ್ಟು ಮಾರನೇ ದಿವಸ ಅಂದ್ರೆ 2ನೇ ದಿವಸಕ್ಕೆ ಏನತ್ಲೆ ಕಂಪಲ್ಸರಿ ಜಂತಿನ ಔಷಧ ಕೊಡ್ಬೇಕು. ಜಂತಿನ ಔಷಧ ಕೊಟ್ಟು ಒಂದು 3 ತಾಸು ನೀರ್ ಕೊಡಬಾರ್ದು, ಅದಕ್ಕೇನು ತಿನ್ನಾಕ್ ಕೊಡಬಾರ್ದು. 3 ತಾಸಿನ ನಂತರ ನೀವು ಸ್ವಲ್ಪ ಅದ ಮರಿ ಉಚ್ಕೋತಾರ. ಉಚ್ಕೊಳಕೈತಂದ್ರೆ ಕೆಲವೊಬ್ಬರಲ್ಲಿ ಏನ್ ಮಾಡ್ತಾರ, ಮರಿ ಉಚ್ಕೋಕತ್ತೈತ್ರಿ, ಏನ್ ಮಾಡ್ಬೇಕ್ರಿ, ಇದಕ್ಕ ಗುಳಿಗೆ ಹಾಕೊಂಡ್ರಿ ಇರ್ತಾರ.
ಅದು ಉಚ್ಕೊಲ್ಲ ಅದ ಉಚ್ಕೊಂಡಟ್ ಮರಿ ಚಲೋ ಉಚ್ಕೊಂಡಟ್ಟ ಅದಕ್ಕೆ ಹೊಟ್ಟೆ ಸ್ವಚ್ಛ ಹಾಕಿರ್ತೈತಿ. ಅದೊಂದ್ ದಿವ್ಸ ಬಿಟ್ಟ ನೀವು 3ನೇ ದಿವ್ಸಕ್ಕೆ ಏನತ್ಲ ನೀವು ಫೀಡ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಫೀಡ್ ಕೊಟ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ದಾಗ ಏನತ್ಲ ಭಾಳ ಕೊಡಬಾರ್ದು, ಪ್ರಮಾಣ ಕಡಿಮೆ. ಈಗ ನೀವು ಕೆಲವೊಬ್ರು ನಮ್ಮ ಫೀಡ್ ಒಂದ 30%, ಗೊಂಜಾಳ ಒಂದು 30%, ಅವ್ರಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಯಾವ್ದು ಕಡಿಮೆ ರೇಟ್ನಾಗ ಸಿಗಲ್ಲ ಅದನ್ನ ಗೊಂಜಾಳ ಆಗಲಿ ಸಜ್ಜೆ ಆಗಲಿ ಗೋಧಿ ಏನೇನ್ ಸಿಗಲ್ಲ ಅದನ್ನ ಹಾಕ್ತಿರ್ತಾರ. ಅದ್ರ ಜೊತೆ ನಮ್ಮ ಫೀಡ್ ಒಂದು 40% 30% ಹಾಕೊಂಡು ಸ್ಟಾರ್ಟಿಂಗ್ದಾಗ ನಮ್ದು ಮರಿಗೆ 15 kg ಮರಿ ಇತ್ತಪ್ಪ ಅಂತಂದ್ರೆ ಈಗ ಒಂದು 150 ಗ್ರಾಮ್ ಹಾಕ್ಬೇಕಾಗಿರುತ್ತೆ. ಫಸ್ಟ್ ಡೇ 150 ಗ್ರಾಮ್ ಹಾಕಿದಾಗ ಏನಂತ ಹಾಕ್ಬೇಕಾಗಿರ್ತದೆ, ನಮ್ದೊಂದು 50 ಗ್ರಾಮ್ ಅಟ್ಟ ಮಿಕ್ಸ್ ಮಾಡೋದು. 50 ಗ್ರಾಮ್ ಮಿಕ್ಸ್ ಮಾಡಿ ಇನ್ನು 100 ಗ್ರಾಮ್ ನೀವು ಸ್ಥಳೀಯ ಸಿಗ್ತಕ್ಕಂಥ ಕಡಿಮೆ ರೇಟಿಗೆ ಸಿಗ್ತಂತ ಫೀಡ್ ಮಿಕ್ಸ್ ಮಾಡಿ 150 ಗ್ರಾಮ್ ಫಸ್ಟ್ ಮೊದಲ ಡೇ 1 ಇಂದ ಶುರು ಮಾಡಿರಪ್ಪ ಅಂತಂದ್ರೆ ನಿಮಗೆ 15 ದಿವಸದ ಮಟ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ಸ್ ಮಾಡ್ಬೇಕ. ಪಿ ಇದನ್ನ ಕೊಡ್ಬೇಕು, ವ್ಯಾಕ್ಸಿನ್ ಕೊಡ್ಬೇಕೈತಿ. ಅದಾದ ನಂತರ ಒಂದು 10 ದಿವಸ ಬಿಟ್ಟು ಇಟಿ ವ್ಯಾಕ್ಸಿನ್ ಕೊಡ್ಬೇಕು. ವ್ಯಾಕ್ಸಿನ್ಗಳು ಮಾತ್ರ ಕಂಪಲ್ಸರಿ ಕೊಡ್ಲೇಬೇಕು. ಎಷ್ಟೋ ಜನ ವ್ಯಾಕ್ಸಿನ್ ಕೊಡಂಗಿಲ್ಲ, ವ್ಯಾಕ್ಸಿನ್ ಕೊಡೋದನ್ನ ಬಟ್ ಫೀಡ್ ಹಾಕೋದು ಅದಕ್ಕೆ ನೀರು ಕುಡಿಸೋದು ಅಷ್ಟ, ಫೀಡ್ ಹಾಕಿ ಅದ್ರದ್ದು ಏನ್ ಮೇಂಟೈನ್ಸ್ ಮಾಡೋದು ಅಷ್ಟೇ ರೀ. ಜಂತಿನ ಔಷಧ ಕೊಡಂಗಿಲ್ಲ, ವ್ಯಾಕ್ಸಿನ್ ಹಾಕ್ಸಂಗಿಲ್ಲ. ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಜಂತಿನ ಔಷಧ ಕೊಡ್ಲಿಲ್ಲ ಅಂದ್ರೆ ಮರಿ ಗ್ರೋತ್ ಬರಂಗಿಲ್ಲ. ಯಾವ್ದೋ ಫೀಡ್ ಹಾಕೋರಿ, ಮರಿ ಕಂಪಲ್ಸರಿ ಗ್ರೋತ್ ಬರಬೇಕು, ಅವ್ರು ಬಾಡಿ ವೇಟ್ ಆಗಬೇಕು. ನಿಮ್ಗ 2 ತಿಂಗಳಿಗೆ ಮರಿ ಡಬಲ್ ತೂಕ ಬರ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ನೀವು ಜಂತಿನ ಔಷಧ ಕೊಟ್ಬಿಟ್ಟು ಆಮೇಲೆ 10 ದಿವಸನಾಗ ಅಂದ್ರೆ ಏನತ್ಲ ನೀವು ವ್ಯಾಕ್ಸಿನೇಷನ್ 2 ವ್ಯಾಕ್ಸಿನ್ ಕೊಡ್ಲೇಬೇಕು. ಕೊಟ್ಟು ಆಮೇಲೆ ಏನತ್ಲ ನೀವು ಫೀಡ್ ಹಾಕೊಂಡು ಇದನ್ನ ಮಾಡಿ ಕರೆಕ್ಟಾಗಿ ಮೇಂಟೈನ್ಸ್ ಮಾಡ್ರೆ ನೀವು 1.5 ತಿಂಗಳಿಗೆ 45 ದಿವಸಕ್ಕೆ ಕಂಪಲ್ಸರಿ ಏನತ್ಲ 250 ಗ್ರಾಮ್ ಒಂದು ಮರಿ ಫೀಡ್ ಬೀಳ್ಬೇಕು ನಿಮ್ಮದು. 250 ಗ್ರಾಮ್ ಮರಿ ಫೀಡ್ ಬಿತ್ತಪ್ಪ ಅಂತಾರೆ ಏನತ್ಲ ನಿಮ್ಗೆ ಕಂಪಲ್ಸರಿ ಏನತ್ಲ 15 kg 16 kg ಮರಿ ನೀವು ತಂದಿದ್ರಿಪ್ಪ ಅಂತಾರೆ 2 ತಿಂಗಳಿಗೆ ನೀವು ಮಾರು ಹೊತ್ತಿಗೆ ಅಂದ್ರೆ 30-32 kg ತೂಕ ಕಂಪಲ್ಸರಿ ಬರ್ತೈತಿ. ಅಂದ್ರ ನಿಮ್ದು ಅಷ್ಟೇ ಫೀಡ್ ನ 250 ಗ್ರಾಮ್ ಹಾಕ್ಬೇಕಾ ಅಥವಾ ನಮ್ಮ ಒಂದು ಅಂದ್ರ ಗೋಧಿ ಗೊಂಜಾಳ? ಇಲ್ಲ ಸರ್, ನಿಮ್ದು ಏನ್ ನೀವು ಏನ್ ಮಿಕ್ಸ್ ಮಾಡ್ತಿರಲ್ಲ ಅದು ಫೀಡ್ 250 ಗ್ರಾಮದಿಂದ 300 ಗ್ರಾಮ್ ಮಟ್ಟ ಫೀಡ್ ನೀವು ಕೊಡ್ಬೇಕು ಒನ್ ಟೈಮಿಗೆ. 2 ಹೊತ್ತಿಂದ 600 ಗ್ರಾಮ್ 600 ಗ್ರಾಮ್ 500ರಿಂದ 600 ಗ್ರಾಮ್ 500 ಗ್ರಾಮ್ ಕೊಟ್ರೆ ಸಾಕು. 250 ಒಂದ್ ದಿವಸಕ್ಕೆ ಅಂತಲೇ 500 ಗ್ರಾಮ್ ಅರ್ಧ ಕೆಜಿ ಫೀಡ್ ಕೊಟ್ರೆ ಸರಿ ಹೋಗ್ತೈತಿ. ಈ ಫೀಡ್ ಹಾಕೋದ್ರಿಂದ ಲಿವರ್ ಟನ್ಗೆ ಹಾಕ್ಬೇಕ್ರೆ ಹಾಕ್ಬಾರ್ದ? ಲಿವರ್ ಟಾನಿಕ್ ಹಾಕೋಬಹುದು. ನೀವು ಏನ್ ನಮ್ಮಲ್ಲಿ ಏನಿರ್ತಂದ್ರೆ ನಾವು ಆಲ್ರೆಡಿ ಮೆಡಿಸಿನ್ ಯೂಸ್ ಮಾಡಿರ್ತೀವಿ. ಅದಕ್ಕೆ ಬಾಡಿ ಗ್ರೋತ್ ಅಷ್ಟೇ ಅಲ್ಲ, ಅದಕ್ಕೆ ಮತ್ತೆ ಏನ್ ಸಣ್ಣ ಪುಟ್ಟ ಜಾಪತ್ರೆಗಳು ಬರ್ತಿರ್ತಾವ. ಪಟ್ಟು ಬಾಸುದು, ಡೈಜೆಷನ್ ಕರೆಕ್ಟ್ ಆಗಿ ಆಗ್ಬೇಕು. ಆಮೇಲೆ ಬಾಡಿ ಗ್ರೋತ್ ಆಗ್ಬೇಕಾದ್ರೆ ಅವು ಕಳ್ಳುಗಳು ಕರೆಕ್ಟ್ ಆಗಿ ಮೇಂಟೆನ್ಸ್ ಕೆಲಸ ಮಾಡ್ಬೇಕು. ಅವು ಯಾವುದೇ ಸಣ್ಣ ಸಿಂಪ್ಟಮ್ಸ್ ಬರ್ದಾರ್ದಂಗ ನಾವು ಆಲ್ರೆಡಿ ಮೆಡಿಸಿನ್ ಯೂಸ್ ಮಾಡಿರ್ತೀವಿ. ಆದ್ರೂ ಕೂಡ ವ್ಯಾಕ್ಸಿನ್ ಹಾಕಿರ ಈಗ ಕೆಲವೊಂದ್ಸಲ ವ್ಯಾಕ್ಸಿನ್ ಹಾಕಿರೋ ಜಡ್ ಬರಂಗಿಲ್ಲ ಅಂತ ಹೇಳಕ್ ಆಗಲ್ಲ. ಜಡ್ ಬರೋದನ್ನ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇಫೆಕ್ಟ್ ಆಕೈತಿ ವ್ಯಾಕ್ಸಿನ್ ಹಾಕೋದ್ರಿಂದ. ಅದೇ ತರ ನಾವು ಫೀಡ್ ಏನಲ್ಲ ಜಡ್ ಅದಕ್ಕೆ ಏನು ಮುಂದೆ ಬರಬಾರ್ದು, ಹೊಟ್ಟೆ ಬಾಸ್ಬಾರ್ದು, ಡೈಜೆಷನ್ ಕರೆಕ್ಟ್ ಆಗಿ ಆಗ್ಬೇಕು ಅನ್ನೋಂಗ ನಾವು ಮೆಡಿಸಿನ್ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಎಲ್ಲೋ ಒಂದ್ ಸ್ವಲ್ಪ ನಿಮ್ಗೆ ಮರಿಗಳಿಗೆ ಜಡ್ ಜಾಪತ್ರೆಗಳು ಬಂದ್ರೆ ನೀವೇನತ್ಲೆ ಮೆಡಿಸಿನ್ ಹಾಕಿ ನೀವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಈಗ ನೀವು ತಯಾರು ಮಾಡೋ ಮಷೀನ್ ಇದೆ? ಈ ಮಷೀನ್ ಒಳಗ ಮಾಡ್ತಾರೆ. ಇವು ಗೊಂಜಾಳ ಸರ್, ಇದೆಲ್ಲ ಗೊಂಜಾಳ ರೀ. ಇದ್ರಿ ಇದು ಗೊಂಜಾಳ್ರಿ, ಇವು ಗೊಂಜಾಳ್ರಿ. ನಮ್ದು ಮಟೀರಿಯಲ್ ಎಲ್ಲ ಆಚ ಕಡೆ 2 ರೂಮ್ ಇರ್ತಾವ, ಹೊರಗಿಟ್ಟಿರ್ತಾರೆ. ಮುಂದ ಅದು ಮಷೀನ್ ಏನೈತಲ್ಲ ಅದು ಪೆನ್ಸಿಲ್ ಇಂದ ಇರ್ತದೆ. ಪೆನ್ಸಿಲ್ ತಯಾರು ಮಾಡ್ತಿದ್ವಿ. ಪೆನ್ಸಿಲ್ ಮಾಡಿದ್ರಿ? ಇಲ್ಲಿ ಪೆಲೆಟ್ ಮಾಡ್ತಿದ್ರಿ, ಆ ಮಷೀನ್ ಮಾಡಿ ಅದು ಕೂಡ ಐತ್ರಿ. ಇದೆ ಅಂತ ಫೀಡ್ ರೆಡಿ ಮಾಡೋದು. ಫೀಡ್ ರೆಡಿ ಮಾಡೋದು. ಇದರ ತೂಕ ಮಾಡ್ತಾರೆ? ತೂಕ ಮಾಡಿ ಸ್ಕೇಲ್ ರೀ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಈಗ ನಿಮ್ಮ? 4 ಜನ ಅದಾರ ಸರ್. ಈ ನಿಮ್ಮೊಂದು ಈ ಒಂದು ಗಿರಣಿ ಒಳಗ 4 ಜನ. ಇಲ್ಲೊಬ್ರು ತೂಕ ಮಾಡಿ ಇಲ್ಲಿ ಫಾರ್ಮುಲಾ ಇರ್ತದೆ, ಒಂದು ಫಾರ್ಮುಲಾ ರೀ. ನಾ ಹೇಳ್ತೇನೆ ಆ ಫಾರ್ಮುಲಾ ಪ್ರಕಾರ ಎಲ್ಲ ಇಲ್ಲಿ ಸುಡ್ತಾರ್ರಿ. ಆಮೇಲೆ ಒಬ್ರು ಏನತ್ಲ ಮೆಡಿಸಿನ್ ಸ್ವಲ್ಪ ಏನ ಸಣ್ಣ ಪ್ರಮಾಣ ಹಾಕೊಡ್ತಾರಲ್ಲ ಮೆಡಿಸಿನ್ ಎಲ್ಲ ಅಲ್ಲಿ ಒಬ್ರು ಹಾಕ್ತಾರ್ರಿ. ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಅದೆಲ್ಲ ಲಿವರ್ ಟಾನಿಕ್ ರೀ, ಶೇಂಗಾ ಹಿಂಡಿ. ಹೌನ್ರಿ, ಶೇಂಗಾ ಹಿಂಡ್ರಿ, ಕಾನ್ಸಂಟ್ರೇಟ್ ಫೀಡ್ಗಳು ಬರ್ತಾವಲ್ಲ ಅವ್ರಿ ಅಲ್ಲಿ ಒಬ್ರು ಹಾಕ್ತಾರ್ರಿ. ಆಮೇಲೆ ಇಲ್ಲಿ ಒಬ್ರು ಚೀಲಕ್ಕೆ ಒಬ್ರು ನಿಲ್ತಾರ್ರಿ. ಆಮೇಲೆ ಏನತ್ತಲ್ಲ ಇಲ್ಲಿ ಒಬ್ರು ತಂದ್ ಕೊಡಾಕ, ಆಮೇಲೆ ಬಾಯಿ ಹೊಲಿಯಾಕ ಇಲ್ಲಿ ಒಬ್ರು ವೇಯಿಂಗ್ ಸ್ಕೇಲ್ಗೆ ಇಲ್ಲಿ ಒಬ್ರು ನಿಲ್ತಾರೆ. 4 ಮಂದಿ ಮೇಲೆ ಕೆಲಸ. ಅದು ಪೆನ್ಸಿಲ್ ಮಷೀನ್ ರೀ? ಪೆನ್ಸಿಲ್ ಹಿಡಿದ್ರಿ ಸರ್. ಅದು ಪೆನ್ಸಿಲ್ ಅದ್ರ ಈ ಕಡೆ ಅರುಣ್ ಇನ್ನೊಂದು ಐತಿ ಸರ್. ಅದು ಪೆನ್ಸಿಲ್ ಹಿಂಡಿ ಆರಿಸೋದಿಲ್ಲ. ಪೆನ್ಸಿಲ್ ಹಿಂಡಿ ಆರಿಸೋದ್ರಿ ಅದು ಮೂಮೆಂಟ್ ಹಾಕಿದ್ರಿ. ಈಗ ಏನ್ ಹಾಕೈತಿ ಸರ್, ಇದು ಸ್ವಲ್ಪ ಊರಾಗ ಜಾಗ ಆಯ್ತಂದ್ರೆ ಹಿಂದೊಂದು ಗುಡ ಅನ್ಸ್ತಾರ ಅಲ್ಲಿ. ನಾವು ಎಕ್ಸ್ಟ್ರಾ ಏನ್ ಗೊಂಜಾಳ ಬರ್ತೈತಿ, ಏನ್ ಸೋಯಾ ಲೋಡ್ ಬರ್ತಿಲ್ಲ ಅಲ್ಲಿ ಇಡ್ಸ್ಕೊತೀರಿ. ಇಲ್ಲಿ ಎಷ್ಟ್ ಬೇಕಲ್ಲ ಅಟ್ಟ ಇಟ್ಕೊಂಡ ಮಾಡ್ಕೊಂಡ್ಬಿಡ್ತೀವಿ.
ಆಮೇಲೆ ರೀ ನೀವು ನೋಡ್ಬೋದು ಇಲ್ಲಿ ಕಂಪಲ್ಸರಿ ಏನಂತಲ್ಲ ಶೇಂಗಾ ಹಿಂಡಿ ಇದಿರ್ಬೋದು ಸರಿ ಸರ್. ಏನ್ರಿ ಶೇಂಗಾ ಇದು ಶೇಂಗಾ ಹಿಂಡಿ. ಶೇಂಗಾ ಹಿಂಡಿ ಮೊದಲು ಏನಂತಾರಲ್ಲ ಇದನ್ನ 10 mm ಜಾಳಿಯಲ್ಲಿ ನಾವು ಪುಡಿ ಮಾಡ್ಕೋತೀವಿ. ನೀವು ಮಾಡ್ಕೋತೀರಿ ಮಾಡ್ಕೋತೀವಿ. ಈ 10 mm ಜಾಳಿ ಒಳಗೆ ಪುಡಿ ಮಾಡ್ಕಿಸಿಂದ ಏನಂತಾರಲ್ಲ ಅದಕ್ಕೆ ಮಿಕ್ಸ್ ಹೊಡಿತೀವಿ. ಈ ತರ ಕಂಪಲ್ಸರಿ ಏನಂತಾರಲ್ಲ ಇದಾಗಬೇಕು. 10 mm ಜಾಳಿ ಒಳಗೆ ಫೀಡ್ ಮಾಡ್ತೀವಿ, ಪುಡಿ ಮಾಡಿ ಹಾಕಿಬಿಡ್ತೀವಿ. ಡೈಟ್ ಹಾಕೋದ್ರಿಂದ ಏನಾಕೈತೆ ಅಂದ್ರೆ ಇದು 6 mm ಹಾಕಿರ್ತಾರಲ್ಲ ಸರ, 6 mm ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಇದು ಪುಡಿ ಭಾಳ ಆಕೈತ್ರಿ, ಪುಡಿ ಭಾಳ ಆಗ್ಬಿಡುತ್ತೆ. ಪುಡಿ ಭಾಳ ಆಗ್ಬಿಡುತ್ತೆ. ಅದಕ್ಕೆ ಏನಂತಲ್ಲ ಇದೊಂದು ಏನಂತ 10 mm ಒಳಗೆ ಮಿಕ್ಸ್ ಮಾಡ್ತೀವಿ. 10 mm ಪುಡಿ ಮಾಡಿ ಆ ಡೈಟ್ ಮಿಕ್ಸ್ ಮಾಡಿಬಿಡ್ತೀವಿ. ಇದು ಕಂಪಲ್ಸರಿ ಶೇಂಗಾ ಹಿಂಡಿ ಏನಂತಾರಲ್ಲ ನಾವು ಡೇ 1 ಇಂದನೂ ಶೇಂಗಾ ಹಿಂಡಿ ಮಿಕ್ಸ್ ಮಾಡ್ಕೋತ ಬಂದಿವಿ. ಶೇಂಗಾ ಹಿಂಡಿದ ಅದೊಂದು ಹಾಕಿ ಬಿಡು. ಇದೇನ್ರಿ ಇದು ಸೋಯಾ ಸರ್, ಸೋಯಾಬೀನ್ ರೀ. ಇದು ಸೋಯಾ. ನಾ ಹೇಳಿಲ್ಲ ಸರ್ ನಿಮಗೆ ಕಂಪಲ್ಸರಿ ಆರ್ಕಿ ಗೋಲ್ಡ್ ಯೂಸ್ ಮಾಡ್ತೀವಿ ಅಂತ ಹೇಳಿ ನಾವು ಇನ್ನೊಂದ್ ತರ ಸೋಯಾ ಸಿಗ್ತಾರೆ ಇದ್ರಾಗ. ಆ ಸೋಯಾ ಈ ಸೋಯಾಕ ₹3 ರೇಟ್ ಡಿಫ್ರೆನ್ಸ್ ಅದ ಸರ್. ನಾವು ಅದಕ್ಕೆ ಏನಂತಾರಲ್ಲ ಇದು ಗೋಲ್ಡನ್ ಯೂಸ್ ಮಾಡ್ಬಿಡ್ತೀವಿ ಸರ್. ಇದಕ್ಕೆ ಪ್ರೋಟೀನ್ಕ ಅದಕ್ಕೆ ವ್ಯತ್ಯಾಸ ಇದೆ ಸರ್. ಅದು ಇನ್ನೊಂದು 41% ಹೇಳ್ತಾರ ಅವ್ರ, 40% ಆಜುಬಾಜು ಬರೋದ್ರ ಅದ ಪ್ರೋಟೀನ್ ಪರ್ಸೆಂಟೇಜ್. ಇದು 48 ಬರ್ತದೆ. 48 ಅದ 47 ಅಂತೂ ಕಂಪಲ್ಸರಿ ಬರ್ತದ್ರಿ. ತೋರ್ಸಿ ನೋಡೋಣ. ಈ ತರ ಬರುತ್ತೆ ಸರ್. ಪುಡಿ ಇದು ಸೋಯಾ ಪುಡಿ, ಸೋಯಾ ಡಿಯೋಸ್. ಓಕೆ ಸರ್. ಓಕೆ. 15 ಕಿಲೋಮೀಟರ್, ಮಾಲಿಂಪುರ 15 ಕಿಲೋಮೀಟರ್. ನಮ್ದು ಆಕ್ಚುಲಿ ಮೂಡಲಿಗೆ ತಾಲೂಕು ರೀ, ಬೆಳಗಾವಿ ಜಿಲ್ಲೆ ಮೂಡಲಿಗೆ ತಾಲೂಕು ರೀ. ಯಾರಿಗೆ ನಿಮ್ಮ ಆಜು ಬಾಜು ರೀ ಎಲ್ಲ ಫೀಡ್ ಬೇಕಾದ್ರೂ ಏನಂತಲ್ಲ ನಾವು ಸಪ್ಲೈ ಕೊಡ್ತೀವಿ. ನೀವು ಬಂದು ಒಯ್ಯೋದ್ರಿಂದ ಏನಂತಲ್ಲ ಒಂದು 25-30 ರೂಪಾಯಿ ರೇಟ್ ಕಡಿಮೆ ಆಗ್ತೈತ್ರಿ. ಇಲ್ಲಪ್ಪ ನಮ್ಗ ನೀವು ಬಂದು ಡೆಲಿವರಿನ ಕೊಡಪ್ಪ ಅಂತಾರೆ, ನಮ್ದು ವೆಹಿಕಲ್ ಐತ್ರಿ. ಮಿನಿಮಮ್ 2 ಟನ್ ನೀವು ಆರ್ಡರ್ ಕೊಟ್ಟಿರಪ್ಪ ಅಂತಾರೆ, ನೀವು ಹೇಳಿದಂತ ಜಾಗಕ್ಕೆ ನಾವು ಸಪ್ಲೈ ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ. ಆದ್ರೆ ನೀವು ಹಂಗೆ ಬಂದು ಹೋದ್ರಂತೂ ಭಾಳ ಚಲೋ, ಸ್ವಲ್ಪ ರೇಟ್ ಕಡಿಮೆ ಆಕೈತಿ. ಇಲ್ಲಪ್ಪ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ, ಬಂದು ಕೊಡ್ರಿ ಅಂದ್ರೆ ನಮ್ದು ವೆಹಿಕಲ್ ಐತಿ, ನಾವು ಡೆಲಿವರಿ ಕೊಡ್ತೀವಿ. ಎಲ್ಲೇ ಸುತ್ತಮುತ್ತ ನಿಮ್ಗೆ ಫೀಡ್ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನಂತಲ್ಲ ನೀವು ಇದನ್ನ ಮಾಡಿಸ್ತಾರ ಇದ್ರಾಗ. ಓಕೆ ಸರ್. 2 ಚೀಲ 3 ಚೀಲ 5 ಚೀಲ ಬೇಕಂದ್ರೆ ಬಂದ್ ಒಯ್ಬೋದು ಸರ್. ಇಲ್ಲಿ ಇಲ್ಲೇ ಬಂದ್ ಒಯ್ಬೋದ್ರಿ. ಇನ್ನೂ ಒಂದ್ಸರ ನಮ್ದು ಪ್ಲಸ್ ಪಾಯಿಂಟ್ ರೀ, ಏನ್ ಗೊತ್ತೈತಂದ್ರೆ 2 ಚೀಲ ಒಯ್ಲಿ 1 ಚೀಲ ಒಯ್ಲ್ರಿ, ಹೋಲ್ಸೇಲ್ ರೇಟೇ ಕೊಡ್ತೇನೆ. ಹೋಲ್ಸೇಲ್ ರೇಟ್. ಇಲ್ಲಿ ಬಂದು ಹೋದ್ರೆ ಏನಂತಲ್ಲ ನೀವು ಹೋಲ್ಸೇಲ್ ರೇಟ್ನಾಗ 1 ಚೀಲ 2 ಚೀಲ ತಗೋಬಹುದು, ಏನ್ ತೊಂದರೆ ಇಲ್ಲ. ಓಕೆ. ಯಾಕಂದ್ರೆ ನಾವು ಫಾರ್ಮರ್ಸಿಗೆ ಅನುಕೂಲ ಆಗ್ಲತ್ತನ ಮಾಡಿದ್ರಿದ್ರ. ಮತ್ತೆ ಈ ಸಣ್ಣ ಫಾರ್ಮರ್ ಇರ್ತಾವ್ರ 5 ಮರಿ 10 ಮರಿ ಸಾಕವ್ರಿ ಪಾಪ, 1 ಚೀಲ 2 ಚೀಲ ಬೇಕಾಗಿರುತ್ತೆ ಅವ್ರಿಗೆ. ಯಾಕಂದ್ರೆ ಅಷ್ಟ ಸೈಕಲ್ ಮೋಟರ್ ಮೇಲೆ ಒಯ್ಯೋರು ಇರ್ತಾರೆ, ಬಂದು ಒಯ್ಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ಬಜಾರ್ನಾಗ ಎಲ್ಲಾರ ಅಂಗಡಿಯಾಗ ಸಪ್ಲೈ ಐತೇನ್ರಿ? ಅಂದ್ರೆ ಬಾಜಾರಿಗೆ ಬಂದಿರ್ತಾರಲ್ಲ. ಹೌನ್ರಿ. ಇಲ್ಲಿ ನಮ್ಮಲ್ಲಿ ಮುದೋಳಕ್ ಐತಿ ಸರ್. ಮುದೋಳಕ್ ಐತ್ರಿ. ಮುದೋಳಕ್ ಬೇಕಾದ್ರೆ ಇಲ್ಲಿ ತಗೋಬಹುದ್ರಿ. ಕೂಕಾಕ್ ಐತ್ರಿ. ಕೂಕಾಕಣ ಏನಂತಲ್ಲ ಗ್ಯಾಪ್ಸ್ ಅಂತ ಹೇಳಿ ಒಂದು ಕುರಿ ಸೊಸೈಟಿ ಐತ್ರಿ. ಕುರಿ ಸೊಸೈಟಿ ಒಳಗೆ ನಮ್ಗೆ ಸಪ್ಲೈ ಐತಿ. ಈ ಕಡೆ ಕೆರೂರು ಸೈಡ್ ಆ ಕಡೆ ಫಾರ್ಮ್ ಅದಾವ್ರಿ ಸರ್. ಆದ್ರೆ ಅಂಗಡಿಗಳಿಗೆ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಇನ್ನು ಮುಂದಿನ ಇದ್ರಾಗ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಂಗಡಿಗಳಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಓಕೆ. ಅಂದ್ರೆ ನಿಮ್ದು ಮತ್ತೆ ಈ ಕಡೆ ದೂರ ಬೆಂಗಳೂರು ಗೌರಿಬಿದನೂರು ಈ ಕಡೆ ಇರಬೇಕಂದ್ರೆ ಆ ಕಡೆ ಬೇಕಂದ್ರೆ ನೀವು ಗಾಡಿ ಕಳಿಸ್ರೆ ನಾವು ಸಪ್ಲೈ ಕೊಡ್ತೀವಿ ಸರ್. ಎಲ್ಲೇ ಹೋದ್ರು ಏನಂತ ನೀವು ಎಲ್ಲಿ ದೂರ ಬೇಕಂದ್ರೆ ಏನಂತಲ್ಲ ಸಪ್ಲೈ ಕೊಡ್ತೀವಿ. ನೀವು ಬಂದು ಹೋದ್ರಂತೂ ಚಲೋ. ನಾವು ದೂರ ಆಕೈತಲ್ಲ, ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮಗೂ ಇದಾಕೈತ್ರಿ. ಅವರಾಗೆ ಬಂದು ಹೋದ್ರೆ ಏನಂತಲ್ಲ ನಾವು ಸಪ್ಲೈ ಕೊಡ್ತೀವಿ, ಬಂದು ಒಯ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಲ್ಲ. ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ನಿಮ್ಮ ಹತ್ರ ಸಿಗಲ್ಲ. ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ.